ಸರ್. ಇಷ್ಟಕ್ಕೆ ವಾವ್ ಅನ್ಬೇಡಿ ಮೇಡಮ್. ಸರ್ ಪ್ರೈಸ್ ಕಟ್ಟಕ್ ಆಗದಿರೋಷ್ಟು ಸರ್ಪ್ರೈಸ್ ನ ಅರೇಂಜ್ ಮಾಡಿಸಿದ್ದಾರೆ. ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರಿ, ಅಷ್ಟಲ್ಲಿ ನಾನು ಎಲ್ಲಾನು ತಂದು ಬಿಡ್ತೀನಿ. ಅಲ್ಲ ಸರ್, ನಿಮ್ಗೆ ಈ ರೀತಿ ಸರ್ಪ್ರೈಸ್ ಕೊಡಕ್ ಬರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅದ್ ಹಾಗಲ್ಲ ರೀ. ಹೇಗೆ ಅಂತ ನನಗೆ ಗೊತ್ತಾಯ್ತು ಸರ್. ಹಾಸ್ಪಿಟಲ್ ಅಲ್ಲಿ ಎಲ್ರಿಗೂ ಒಳ್ಳೆ ಊಟ ಸಿಗೋ ರೀತಿ ಮಾಡಿದ್ನಲ್ಲ, ಅದಕ್ಕೆ ಈ ರೀತಿ ಸರ್ಪ್ರೈಸ್ ಆಗಿ ಕ್ಯಾಂಡಲ್ ಡಿನ್ನರ್ ಅರೇಂಜ್ ಮಾಡಿಸಿದ್ರ ಅಲ್ವಾ? ಅಲ್ಲ ನಾನೇನ್ ಮಾಡಿಲ್ಲ. ಪರವಾಗಿಲ್ಲ ಸರ್, ನೀವ್ ಎಷ್ಟೆಲ್ಲಾ ಬಿಸಿ ಇದ್ದೀರಾ. ನೀವೇ ಬಂದು ಇದನ್ನೆಲ್ಲ ಅರೇಂಜ್ ಮಾಡ್ಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನೀವು ಮಾಡ್ಸಿದ್ರು ತುಂಬಾ ಕ್ಯೂಟ್ ಆಗಿ ಮಾಡ್ಸಿದ್ದೀರಾ. ಅಯ್ಯೋ, ನೀವು ಏನೇನು ಅನ್ಕೋತಿದ್ದೀರಾ? ಏನಿಲ್ಲ ಸರ್, ನೀವೇ ಇನ್ಫ್ಯಾಕ್ಚುಯೇಷನ್ ಮಣ್ಣು ಮಸಿ ಅಂತ ಲೆಕ್ಚರ್ ಕೊಟ್ಟಿದ್ದು. ಆಗ ನಿಮ್ಗೆ ಪ್ರೀತಿನೇ ಅರ್ಥ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಇಷ್ಟೆಲ್ಲ ರೊಮ್ಯಾಂಟಿಕ್ ಆಗಿ ನಿಮ್ ಪ್ರೀತಿನ ಹೇಳ್ಕೊಂಡ್ಮೇಲೆ ನಿಮ್ಗೆ ನನ್ನ ಪ್ರಪೋಸಲ್ ಓಕೆ ಆಗಿದೆ ಅಂತ ತಾನೆ? ನಿಧಿ ಹೆಸರಷ್ಟೇ ಇದೆಯಲ್ಲ ಸಾರ್, ಇವರು ನಿಮ್ ಜೀವನಕ್ಕೆ ಸಿಕ್ಕಿರೋ ಅಪರೂಪದ ನಿಧಿ. ನಿಮ್ಮ ಬದುಕಿನ ಹಸಿರಾಗ್ಸೋದಕ್ಕೆ ಹರಿತಿರೋ ಪ್ರೀತಿಯ ನದಿ. ಇದೇನ್ ಹೇಳಿ ಅಂತ ಸರ್ರಿ ಹೇಳ್ಕೊಟ್ಟಿದ್ದು ರೀ. ನಾನು ಯಾವಾಗ ಹೇಳ್ದೆ ನಿಮ್ಮನ್ನ ಒಂದು ಮಾಡೋದಕ್ಕೆ ಏನೋ ಎಮೋಷನ್ ಹೇಳ್ಬಿಟ್ಟೆ. ಸುಮ್ಮನೆ ರೀ ಸಾರ್. ಸರ್ ನೀವು ಹೇಳಿರೋ ಎಲ್ಲ ಡಿಶ್ ರೆಡಿ ಇದೆ. ಇನ್ನೇನಾದ್ರು ಬೇಕು ಅಂದ್ರೆ ಕರೀರಿ, ಇಲ್ಲೇ ಇರ್ತೀನಿ. ಇದೆಲ್ಲ ನಾನು ಯಾವಾಗ ಆರ್ಡರ್ ಮಾಡಿದೆ ಸಾರ್? ಈಗಿನ ಕಾಲದ ಹುಡುಗಿರ ಹತ್ರ ಏನಾದ್ರು ಬಚ್ಚಿಕ್ಕೋಬಾರ್ದು, ಎಲ್ಲಾನು ಹೇಳ್ಬಿಡ್ಬೇಕು. ನೀವೀಗ ಹೇಳಿದ್ರೆ ಅವ್ರೇನ್ ತಪ್ಪು ತಿಳ್ಕೊಳ್ಳಲ್ಲ ಹೇಳಿ ಅಲ್ವಾ ಮೇಡಮ್? ಮೇಡಮ್, ನಿಮ್ ಮುಖದಲ್ಲಿ ಸೆಂಟಿಮೀಟರ್ಗಳಷ್ಟು ಕಾಣಿಸ್ತಿದ್ದ ಖುಷಿ ಈಗ ಮೀಟರ್ಗಳಷ್ಟು ಕಾಣಿಸ್ತಿದೆ. ಇನ್ನೂ ಇರೋ ಸರ್ಪ್ರೈಸ್ಗಳು ನೋಡಿದ್ರೆ ಕಿಲೋಮೀಟರ್ಗಳಷ್ಟು ಕಾಣಿಸುತ್ತೆ. ಅಲ್ಲಿವರೆಗೂ ಇದನ್ನ ಎಂಜಾಯ್ ಮಾಡ್ತಾ ಇರಿ. ಒಂದ್ ನಿಮಿಷ ನಾನು ಹೇಳದ್ ಕೇಳಿ. ಗೊತ್ತು ಇಲ್ಲಿರೋದ್ ಯಾವ್ದು ನನ್ಗೆ ಇಷ್ಟ ಆಗಲ್ಲ ಅಂತ ತಾನೇ ನಿಮ್ ಯೋಚನೆ? ಚಾನ್ಸೇ ಇಲ್ಲ. ಇದ್ ಎರಡು ನನ್ನ ಫೇವರಿಟ್ ಡಿಶಸ್. ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ. ಸರ್, ಯಾರಾದ್ರೂ ಊಟನ ಮುಂದೆ ಇಟ್ಕೊಂಡಿರೋಂತರ ಹೇಳಿ. ಇಲ್ಲಿರೋ ಪ್ರತಿ ಕಾಳಿನ ಮೇಲೂ ನನ್ನ ಹೆಸರು, ನಿಮ್ ಮ್ಯಾಜಿಕ್ ಮಾಡಿ ನನ್ನ ಕನ್ಸು ಕರ್ಕೊಂಡು ಹೋಗಿಲ್ಲ ತಾನೆ? ಇಲ್ಲ, ಅದು ಯಾರ್ದು ಅಂತಾನೆ ಗೊತ್ತಿಲ್ಲ ಕಣ್ರಿ. ಇನ್ನೊಬ್ರು ಗಿಫ್ಟ್ ತಗೊಳ್ಳೋದು ತಪ್ಪು. ತಗೊಂಡೋಗಿದ್ದೇನ? ಇಲ್ಲಿರೋ ಲೆಟರು. ಮೇಡಮ್, ಇನ್ನೊಬ್ರು ವಿಷಯನ ಕೇಳಿಸ್ಕೊಂಬಾರ್ದು. ನಾನು ಸಣ್ಣ ಬ್ರೇಕ್ ತಗೊಂಡ್ ಬಂದ್ಬಿಡ್ತೀನಿ. ನನ್ನ ಒಲವಿನ ಗಣಿಯೇ ಸರ್, ನಿಧಿ ಗಣಿ. ಏನ್ ಸರ್ ಕಂಪ್ಯಾರಿಸನ್? ನನ್ನ ಮಾತು ಕೇಳಿ. ಇರಿ ಸರ್, ನನ್ನ ಮನಸ್ಸಿನ ಮಾತನ್ನೆಲ್ಲ ಇದರಲ್ಲೇ ಕೆತ್ತಿರೋವೆ. ಕಿವಿ ಮುಚ್ಕೊಂಡು ಕಣ್ ಬಿಟ್ಕೊಂಡು ಓದಿಬಿಡು ನನ್ನ ಚೆಲುವೆ. ನನ್ನೆದೆಯ ಪ್ರತಿ ಬಡಿತದಲ್ಲೂ ನೀನಿರುವೆ. ಸ್ಟೆಥೋಸ್ಕೋಪ್ ಇಟ್ಟಾದರೂ ಕೇಳಿಸಿಕೊ. ಆಹಾ, ಡಾಕ್ಟರ್ ಬುದ್ಧಿ ಇಲ್ಲೂ ತೋರಿಸ್ಬಿಟ್ರಲ್ಲ ಸರ್. ಪ್ರಪಂಚದ 7 ಅದ್ಭುತಗಳನ್ನು ನೋಡೋಕೆ ನೀನೆಂಬ 8ನೇ ಅದ್ಭುತದ ಜೊತೆ ಹೋಗುವುದೇ ನನ್ನ ಆಸೆ. ಭೂಮಿ ಮೇಲೆ ಕೂತ್ಕೊಂಡು ಒಬ್ರನ್ನೊಬ್ರು ನೋಡೋದು ಇದ್ದಿದ್ದೆ. ಇಬ್ರು ಸೇರಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಮೇಲಿಂದ ಭೂಮಿನ ನೋಡೋಕೆ ಜೊತೆ ಆಗೋಣ್ವಾ? ಕೆಲ್ಸ ಅಂತ ಬಿಸಿ ಆಗೋದು ಪರ್ಮನೆಂಟು. ತಣ್ಣಗಿರೋ ಐಸಲ್ಲಿ ನಾನು ನೀನು ಜೊತೆಯಾಗಿ ಸ್ಕೇಟಿಂಗ್ ಮಾಡಿದ್ರೆ ಅದೊಂದು ಅಚೀವ್ಮೆಂಟ್. ಹೂ ಅಂತೀಯ ಅಲ್ವೇನೆ ನನ್ನ ಸ್ವೀಟ್ ಆಗಿರೋ ಪೆಪ್ಪರ್ಮೆಂಟು? ಸರ್, ಇಲ್ಲೇನೋ ಬರ್ದಿದ್ದೀರಾ, ಏನಂತ ಅರ್ಥ ಆಗ್ತಿಲ್ಲ ಹೇಳಿ. ಆಗ್ಲಿಂದ ನಾನ್ ಬರ್ದಿಲ್ಲ ಅಂತ ಹೇಳ್ತಾನೆ ಇದ್ದೀನಿ, ನನ್ನೇ ಕೇಳ್ತಿದ್ದೀರಲ್ಲ. ನಂಗೆ ಅರ್ಥ ಆಯ್ತು. ಸರ್ ಅಂತ ಉಸಿರು ತಗೊಂಡು ಕೈ ಇಟ್ಕೊಂಡು ಸ್ಕೂಬಾ ಡೈವ್ ಮಾಡೋಣ ಬಾ ಜಾಣೆ. ಕೃಷ್ಣ, ನೀರಲ್ಲಾಡೋ ಆಟಕ್ಕೆಲ್ಲ ನಾನ್ ಬರಲ್ಲ ಸರ್. ಸಾರಿ ಸರ್, ನನಗೆ ಈಜಾಡಕ್ಕೆಲ್ಲ ಬರಲ್ಲ, ಅದಕ್ಕೆ ಹಾಗಂದೆ. ಅಕಸ್ಮಾತ್ ನಾನೇನಾದ್ರೂ ಮುಳುಗಿದ್ರೆ ನೀವು ಬಂದು ನನ್ನ ಕಾಪಾಡ್ತೀರಾ ತಾನೆ? ನೀವು ಕಾಪಾಡ್ತೀರಾ ಅಂದ್ರೆ ನನಗೆ ಓಕೆ. ಅವಳನ್ನ ಇವನ್ ಕಾಪಾಡ್ತಾನ, ಇವನು ಯಾರು ಕಾಪಾಡ್ತಾರೋ? ಇಷ್ಟೆಲ್ಲ ಹೇಗ್ ಮಾಡೋದು ಅಂತ ಯೋಚನೆ ಬೇಡ. ನಾವಿಬ್ರು ಸೇರಿ
ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತ ಜಗತ್ತಿಗೆ ತೋರಿಸೋಣ. ನನ್ನ ಮೊದಲನೇ ಹೆಂಡತಿ ನನಗೂ ಈ ಥರ ಆಸೆ ಇದ್ದಾವೆ ಅನ್ನೋದೇ ಅರ್ಥ ಮಾಡ್ಕೊಳ್ದೆ ಬಿಟ್ಟು ಹೋಗ್ಬಿಟ್ಲು. ನನ್ನ ಅರ್ಥ ಮಾಡ್ಕೊಳ್ಳೆ ಮುತ್ತಿನ ಮಡದಿಯಾಗಿ ನನ್ನ 3 ಜನ ಮಕ್ಕಳಿಗೆ ಮದರ್ ಮಂಜುಳಾಗಿ ಜೊತೆಗಿರಿನ. ಈ ಸೀರೆಲಿ ನಿನ್ನ ಸ್ವಯಂವರ ಕಳಿಸಿದ್ರೆ ಮೈಸೂರಿಂದ ಬೆಂಗಳೂರುವರೆಗೂ ಹುಡುಗರು ಕ್ಯೂ ನಿಂತಿರ್ತಾರೆ. ನಾಚಿಕೆ ನೋಡಿ, ನಾಚಿಕೆ. ಹೋಗೆ, ಯಾವಾಗ್ಲೂ ನನ್ನ ಕಾಲು ಎಳೆಯಕ್ಕೆ ಕಾಯ್ತಿರ್ತೀಯ ಅಲ್ವಾ ನೀನು? ಮುನ್ಸ್ಕೊಟ್ರು ಚೆನ್ನಾಗಿ ಕಾಣ್ತೀಯ ಕಡೆ ನೀನು. ನಿಜ ಹೇಳ, ನನ್ನ ಮದುವೆಲ್ಲೂ ನಾನು ಇಷ್ಟು ಜೋರಾಗಿ ತಯಾರಾಗಿಲ್ಲ ಕಣೆ. ಈಗ ಯಾಕೆ ಬೇಕಿದೆಲ್ಲ? ಯಾಕೆ ಅಂದ್ರೆ ಅವಾಗ ಆಗಿರ್ಲಿಲ್ಲ, ಇವಾಗ ಆಗೋದು ಅಷ್ಟೇ. ಈ ಹಾಲ್ಕೊಬ ನಂಗೊಂಥರ ಅನ್ನಿಸ್ತಿದೆ ಕಣೆ. ನೋಡು, ಇಷ್ಟು ಕಾಸ್ಟ್ಲಿದೆಲ್ಲ ಬೇಡ ನಂಗೆ. ಚೋಪ್ ಮಾತಾಡೋಗಿಲ್ಲ. ಅವಾಗ ಆಗ್ಲಿಲ್ಲ ತಾನೆ, ಇವಾಗ ಆಗತ್ತಷ್ಟೇ. ಸುಮ್ಮನಿರ್ಬೇಕು. ಒಳ್ಳೆ ಚೂಡಿದಾರಿದ್ರೆ ತೋರ್ಸಿ. ಮಗಳಿಗೆ ಮೊಮ್ಮಗನ? ನನ್ನ ಮೊಮ್ಮಗಳಿಗೆ. ಅಯ್ಯೋ, ನಿಂಗೆ ಏನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ, ನಾನ್ ಬರಲ್ಲಪ್ಪ. ಓ ದೇವ್ರೆ, ನನಗೂ ಅಭ್ಯಾಸ ಇಲ್ಲ ಕಣೆ. ಇನ್ನ ಮಾಡ್ಕೊಳ್ಳೋಣ, ಸುಮ್ಮನಿರು. ನೋಡು, ಅವ್ರಿಬ್ರು ಇವಾಗ ಮದ್ವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗ್ತಾರ. ನಾವಿಬ್ರು ಜಾಲಿ ರೈಡ್.